ಹಾಯ್ ಬ್ರದರ್ಸ್, ನಮ್ಮ ಹೆಸರು ಲಕ್ಷ್ಮಣ ಅಂತ. ನಮ್ಮದು ಇಲ್ಲೇ ರಾಯಚೂರು. ನಾನು ಒಂದು 2 ಎಕರೆ ಗುಂಟೂರು ಸೂಪರ್ 10 ಇಟ್ಟಿದ್ದೀನಿ. ಈ ಮಳೆ ಬರೋ ಕಾರಣದಿಂದ ಭಾಳ ನನಗೆ ಮುದುರು ಎಲ್ಲ ಹೊಲ ಎಲ್ಲ ಕೆಂಪಗಾಗಿಬಿಟ್ಟಿತ್ತು. ಆಗ ನಾನು ಒಂದು 2-3 ಸತೆ ಚೇಂಜ್ ಮಾಡಿ ಬೇರೆ ಬೇರೆ ಎಣ್ಣೆ, ಕಂಪ್ನಿ ಎಣ್ಣೆ ಹೊಡೆದೆ. ಪೊಲೀಸ್ ಆಗಿರ್ಬೋದು, ಇನ್ನೊಂದು ಹೊಡೆದೆ. ಆದ್ರೂ ಅಷ್ಟು ಚೇಂಜಸ್ ಕಾಣಲಿಲ್ಲ. ಯಾಕಂದರೆ ಮಳೆ ಜಾಸ್ತಿ ಬಂದಾಗ ಈ ಬೇರೆಲ್ಲ ಮುದುರ್ಕೊಂಡಿರ್ತದೆ, ಯಾವುದೇ ಅಷ್ಟು ಕೆಲಸ ಮಾಡಲ್ಲ. ನನಗೆ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿ ಅರುಣ್ ಬ್ರದರ್ ಯೂಟ್ಯೂಬು ಭಾಳ ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಮೆಸೇಜೂ ಆಗ್ತಿದ್ದೆ. ಒಂದು ಸತಿ ಫೋನ್ ಮಾಡಿದೆ, ಅವರು ರಿಸೀವ್ ಮಾಡಿದರು ಆ ಟೈಮ್ಗೆ. ಬ್ರದರ್ ಈಗ ಆಗಿದೆ, ಕಂಪ್ನಿ ಎಣ್ಣೆ ಹೊಡೆದ್ರೂ ಯಾವುದೇ ಥರ ರಿಸಲ್ಟ್ ಇಲ್ಲ, ಬಟ್ ಬೆಸ್ಟ್ ಯಾವುದು ನೋಡಿರಿ, ನೀವೇ ಸ್ವಲ್ಪ ಹೇಳ್ರಿ ಅಂತಂದಾಗ ಅವರು ಗ್ರ್ಯಾಂಡೆಕ್ಸ್ ಈ ಎಣ್ಣೆ ಹೇಳಿದರು. ಈ ಎಣ್ಣೆ ಹೇಳಿದಾಗ, ಬ್ರದರ್ ಇದು ರಾಯಚೂರಲ್ಲಿ ಸಿಗೋಲ್ಲ ನನಗೆ, ನೀವು ಯೂಟ್ಯೂಬಲ್ಲಿ ನೋಡಿ ನಾನು ಕೇಳಿದೆ ಅಂದೆ. ಬ್ರದರ್ ಅವರು ಒಂದು ನಂಬರ್ ಕೊಟ್ಟು ನನಗೆ ಆನ್ಲೈನ್ ಮುಖಾಂತರ ತಂದ್ಕೊಳ್ಳಿ, ನಾನು ನಂಬಿಕೆ ಇಟ್ಟಿದ್ರು ನೋಡಿರಿ, ಹೊಡೆದು ನನಗೆ ವಾರ ಆದಮೇಲೆ ಫೋನ್ ಮಾಡಿ, ಏನಾದರೂ ರಿಸಲ್ಟ್ ಫೇಲ್ ಆದರೆ ನನಗೆ ಫೋನ್ ಮಾಡಿ, ರಿಸಲ್ಟ್ ಬಂದರೂ ಫೋನ್ ಮಾಡಿರಿ ಅಂತಂತ ಹೇಳಿದರು. ಬಟ್ ಎಕ್ಸಲೆಂಟ್ ರಿಸಲ್ಟ್ ಬ್ರದರ್. ಯಾವ ಥರ ಅಂತಂತಂದರೆ, ಈ ಬಯೋ ಹೊಡೆದಿರೋ ಹೊಲಗಳನ್ನ ನಾನು ನೋಡೀನಿ. ಇದಕ್ಕೂ ಮೊದಲು ಬಯೋನು ಬೇರೆ ತಿಳಿದೇ ಇದ್ದಾಗ ಬಯೋ ಹೊಡೆದಿದ್ದೆ, ಬಟ್ ಅದು ಹೇಗೆ ಗ್ರೌತ್ ಬರ್ತಿತ್ತು ಅನ್ನೋದು ನನಗೆ ಗೊತ್ತು. ಆದರೆ ಇದು ಗ್ರ್ಯಾಂಡೆಕ್ಸ್ ಅನ್ನೋ ಎಣ್ಣೆ ಯಾವುದೇ ಥರ ಈ ಗ್ರೀನಿಸ್ ಕ್ವಾಲಿಟಿನ ಮಾತ್ರ ಎಲ್ಲಿ ಕಡಿಮೆ ಮಾಡ್ದೇ, ಯಾವ ಥರ ಅಂದರೆ ಒಂದು ದೊಡ್ಡ ಕಂಪನಿ ಎಣ್ಣೆ, ದೊಡ್ಡ ಎಣ್ಣೆ ನಾವು ಹೊಡೆದಾಗ ಯಾವ ಥರ ಕ್ವಾಲಿಟಿ ಬರ್ತದೋ ಅದಕ್ಕಿಂತ ಬೆಟರ್ ಕ್ವಾಲಿಟಿ ಇಟ್ಕೊಂಡೇ ಗ್ರೌತ್ ಬಂದಿದೆ. ಆಮೇಲೆ ಸೈಡ್ ಬ್ರಾಂಚಸ್ ಅಂದರೂ ಎಕ್ಸಲೆಂಟ್ ಬಂದಿದೆ. ಬಟ್ ಇದು ನಾನು ಹೇಳೋದಲ್ಲ, ಬಟ್ ನಾನು ಹೊಲದಲ್ಲಿ ಈ ಕಡೆ ಸ್ವಲ್ಪ ರೋಡ್ ಲೈನ್ ಆಗುತ್ತೆ, ಈ ಥರ ಆ ರೋಡ್ ಲೈನಲ್ಲಿ ತಿರುಗಾಡೋರೆಲ್ಲ ಏನಪ್ಪ ಯಾವ್ದು ಹೊಡೆದಿದ್ದು ಇಷ್ಟು ಮನೆ ಎಲ್ಲ ನೋಡಿದಾಗ ಈಟೆ ಒಂಥರ ಕೆಂಪಗಾಗಿತ್ತಲ್ಲ, ಇದೇನಿದು ಅಂತಂತಂದರು. ನಾನು ಈ ಎಣ್ಣೆನ, ಈ ಬುಡ್ಡಿನ ಇಲ್ಲೇ ಬಿಟ್ಟಾಕಿ ಹೋಗಿನಿ. ಯಾರಾದರೂ ನೋಡಲಿ, ಅವರಿಗೂ ಕಾಲ್ ಮಾಡಿದರೆ ನಾನು ಹೇಳೋಣ ಎಕ್ಸ್ಪ್ಲೇಷನ್ ಅಂತ, ಸ್ವಲ್ಪ ಅವ್ರಿಗೆ ಮಾಹಿತಿ ತಿಳಿಸೋಣ ಅಂತ ನಾನು ಇಲ್ಲೇ ಹಾಕಿನಿ. ಒಂದು 7-8 ಜನಕ್ಕೂ ನಾನು ಈ ಗ್ರ್ಯಾಂಡೆಕ್ಸ್ ಬಗ್ಗೆ ಹೇಳಿದ್ದೀನಿ. ಬಟ್ ಅವ್ರು ತಂದ್ಕೊಳ್ಳೋದು ಅವರು ವಿಚಾರ, ಹೊಲ ನೋಡಿಕೊಂಡು ನೀವು ತಂದ್ಕೊಳ್ಳಂಗಿದ್ರೆ ತಂದ್ಕೊಳ್ಬೋದು ಅಂತಲೂ ಹೇಳಿದ್ದೀನಿ. ಬಟ್ ನಿಮಗೂ ಅನುಕೂಲ ಆಗುತ್ತೆ ಏನೋ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಆಮೇಲೆ ಅರುಣ್ ಬ್ರದರು ಈ ಒಂದು ಎಣ್ಣೆ ಅವರ ನಂಬಿಕೆ ಇಟ್ಟು ಹೊಡಿ ಅಂತಂದದಕ್ಕೆಲ್ಲ ಸ್ಪ್ರೇ ಮಾಡೋದಕ್ಕೆಲ್ಲ ನಾನು ಸ್ಪ್ರೇ ಮಾಡಿದ್ದೆ. ಅರುಣ್ ಅಣ್ಣನ ಒಂದು ನಂಬಿಕೆ ಮೇಲೆ, ಅವರ ನಂಬಿಕೆ ಭಾಳ ಒಂದು ವರ್ಷದಿಂದ ನಾನು ಫಾಲೋ ಆಗ್ತಿದ್ದೆ. ಒಳ್ಳೆಯ ಎಣ್ಣೆಗಳನ್ನು ಹೇಳ್ತಾಯಿದ್ರು. ನಾನು ಕಂಪ್ನಿ ಎಣ್ಣೆನೇ ಹೇಳಂದರೆ ಅವರು ಇವಾಗ ನಾವು ಅದನ್ನು ಜಾಸ್ತಿ ಪ್ರಯೋಗ ಮಾಡೋ ಸ್ಥಿತಿಯಲ್ಲಿಲ್ಲ. ಒಂದು ಸತಿ ಹೊಡೆದು ನೋಡಿ, ಅದಕ್ಕಿಂತ ಬೆಟರ್ ರಿಸಲ್ಟ್ ಬರಲಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿ ಅಂತ ಹೇಳಿದರು. ಬಟ್ ಕಾಲ್ ಮಾಡೋದು ಏನಿದ್ರು ಒಳ್ಳೆಯದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಕಾಲ್ ಮಾಡಬೇಕು. ಅರುಣ್ ಬ್ರದರ್ಗೆ ನಾನು ಈ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾರಾದರೂ ಯೂಸ್ ಮಾಡೋಂಗಿದ್ರೆ, ಮುದುರು ಜಾಸ್ತಿ ಇತ್ತು ಅಂತಂದರೆ, ಆಮೇಲೆ ಗ್ರೌತಿಂಗ್ ಕಡಿಮೆ ಇತ್ತು ಅಂತಂದರೆ, ಒಂದು ಸತಿ ಈ ಗ್ರ್ಯಾಂಡೆಕ್ಸ್ ಅನ್ನೋ ಎಣ್ಣೆನ ಸ್ಪ್ರೈ ಮಾಡ್ಕೊಳ್ಳಿ. ನಿಮಗೆ ಒಂದು 2 ಎಕರೆ ಇತ್ತಂದರೆ ಇದು ಒಂದು ಬುಡ್ಡಿನ 1 ಎಕರೆಗೆ ಹೊಡ್ಕೊಳ್ಳಿ. ಇದು 1 ಎಕರೆಗೆ ಬರುತ್ತೆ. 1 ಎಕರೆಗೆ ನೀವು ಸ್ಪ್ರೈ ಮಾಡಿ ನೋಡಿ. ಆಮೇಲೆ ನೀವು ಎಷ್ಟು ಕಂಪನಿ ಬೆಟ್ರ್ ಎಣ್ಣೆ ನೀವು ನೋಡಿರ್ಬೋದು, ಬಟ್ ಅಂಥ ಬೆಟರ್ ಎಣ್ಣೆನ ನೀವು ಸೈಡು ಇನ್ನೊಂದು ಎಕರೆಗೆ ಹೊಡ್ಕೊಂಡು ನೋಡಿ, ಯಾವುದು ಬೆಟ್ರ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಮಾತ್ರ ಎಕ್ಸಲೆಂಟ್ ರಿಸಲ್ಟು. ನಾನು ಹೊಡೆದಿದ್ದೀನಿ, ನಾನು ಇವಾಗ ಹೊಲದಲ್ಲೇ ನಿಂತು ಮಾತಾಡ್ತಾ ಇದ್ದೀನಿ. ಬಟ್ ರೈತರಿಗೆ ಯಾವುದೂ ಮೋಸ ಆಗಬಾರ್ದು. ರೊಕ್ಕದು ಭಾಳ ಇಂಪಾರ್ಟೆಂಟು, ದುಡ್ಡು ಒಂದೊಂದು ರೂಪಾಯಿನೂ ಕಷ್ಟ ಬಿದ್ದು ನಾವು ತಂದಿರ್ತೀವಿ. ಹಾಗಾಗಿ ಅಂತಾನೆ ಈ ಒಂದು ಗ್ರ್ಯಾಂಡೆಕ್ಸ್ ಅನ್ನೋ ಎಣ್ಣೆನ ನಾನು ನಿಮಗೆ ಅನುಕೂಲ ಆಗಲಿ ಅಂತ ಮಾತ್ರ ಈ ವಿಡಿಯೋ ಮಾಡಿ ಹೇಳಿದ್ದೀನಿ. ಪ್ಲೀಸ್ ಒಂದು ಸತಿ ನೀವು ಹೊಡ್ಕೊಳ್ಳೋದಾದರೆ ಒಂದು ಗ್ರ್ಯಾಂಡೆಕ್ಸ್ ಅನ್ನೋ ಎಣ್ಣೆನ ಒಂದು ಸತಿ ಟ್ರೈ ಮಾಡಿ, ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.